ಹಲೋ ಸ್ನೇಹಿತರೆ, ನನ್ನ ಹೆಸರು ಶ್ರೀಲತಾ ಅಂಥೇಳಿ. ವೆಲ್ಕಮ್ ಟು ಶ್ರೀಕಲಾ ಕ್ರಿಯೇಷನ್ಸ್. ನಮ್ಮೂರು ಹೊಸನಗರ, ಶಿವಮೊಗ್ಗ ಡಿಸ್ಟಿಕಲ್ಲಿ ಬರುತ್ತೆ. ನಾನು ಹತ್ತಿಯಿಂದ ಮಾಡೋ ಹಾರಗಳನ್ನು, ಅಂದರೆ ಗೆಜ್ಜೆ ವಸ್ತ್ರ ಅಂತಾರೆ, ಅಲಂಕಾರಿಕ ಗೆಜ್ಜೆ ವಸ್ತ್ರ ಅಂತಾರೆ, ಮಾಡೋ ವಿಧಾನನ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ಹಿಂದಿಂದ ಬಂದ ಸಂಪ್ರದಾಯ. ಹಾಗೆಯೇ ಯಾರು ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇದಕ್ಕೆ ಬೇಕಾಗಿರುವಂಥ ಸಾಮಾನನ್ನೆಲ್ಲ ಫಸ್ಟ್ ತೋರಿಸ್ತೀನಿ. ಇದಕ್ಕೆ ಹಿಂಗೆ ಗೆಜ್ಜೆ ವಸ್ತ್ರಗಳಿಗೆ ಅಂತಲೇ, ಗೆಜ್ಜೆ ವಸ್ತ್ರ ಹತ್ತಿ ಬತ್ತಿಗಳಿಗೆ ಅಂತಲೇ ಹತ್ತಿ ಸಿಗುತ್ತೆ. ಗೆಜ್ಜೆ ವಸ್ತ್ರಗಳಿಗೆ ಮಾಡೋ ಹತ್ತಿ ಅಂತ ಕೇಳಿದರೆ ಕೊಡ್ತಾರೆ. ಹತ್ತಿ ಮತ್ತು ವಿಭೂತಿನ ಇಟ್ಕೊಂಡಿದ್ದೀನಿ, ಮತ್ತು ಕಾಟನ್ ಬಟ್ಟೆ ಇಟ್ಕೊಂಡಿದ್ದೀನಿ. ಕೆಲವರು ಇದನ್ನು ತಟ್ಟೆಗೆ ಸುತ್ಕೊಳೋದು, ಹೀಗೆ ಏನಾದ್ರು ಗಟ್ಟಿ ಬರಬೇಕು ಅಂತ ಆ ತಟ್ಟೆ ಅಥವಾ ಮಣೆಗೆ ಸುತ್ಕೊತಾರೆ. ನಾನು ಹಾಗೆ ಎಳೆ ಮಾಡೋದನ್ನು ಫಸ್ಟ್ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಹತ್ತಿನ ಸಣ್ಣ ಹೀಗೆ ಸಿಗದಿಟ್ಕೊಂಡಿದ್ದೀನಿ. ಎಳೆ ಎಳೆಯಾಗಿ ಸಿಗದಿಟ್ಕೊಬೇಕು. ಫಸ್ಟು ಹತ್ತಿನ ಸಿಗದಿಟ್ಕೊಂಡ್ಬಿಟ್ಟು ಅದನ್ನು ಈಗ ಮಾಡೋದು ತೋರಿಸ್ತಾ ಇದ್ದೀನಿ. ನಿಧಾನ ಹೊಸಿತಾ ಬರಬೇಕು. ಹೀಗೆ ಆಕಸ್ಮಿಕ ತಿರುಗಲಿಲ್ಲ ಅಂದರೆ ಸ್ವಲ್ಪ ವಿಭೂತಿ ಪುಡಿ ಅಥವಾ ಉಂಡೆ ಸಿಗುತ್ತೆ. ಇದನ್ನು ಮುಟ್ಕೊತ ಸ್ವಲ್ಪನೇ ಹಿಂಗೆ ತಿರ್ಸ್ತಾ ಇದ್ದರೆ ನೀಟಾಗಿ ಎಳೆ ಬರುತ್ತೆ. ನಾನು ಫಸ್ಟ್ ಡಿಸೈನ್ ಮಾಡೋದನ್ನ ಆಮೇಲೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಎಳೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಿಧಾನ ಹೀಗೆ ಕಾಟನ್ ಬಟ್ಟೆ ಮೇಲೆ ಅಥವಾ ಟವಲ್ ಇರುತ್ತಲ್ಲ, ತೆಳು ಟವಲ್ ಅಂದರೆ ದಪ್ಪ ಟವಲ್ ಆಗಬಾರ್ದು, ತೆಳು ಟವಲ್ ಮೇಲೆ ಇಟ್ಕೊಂಡು ನಿಧಾನ ಹೀಗೆ ಎಣ್ಣೆ ತಕ್ಕೊಬೇಕು. ಇದರಿಂದ ಅನೇಕ ಬಗೆಯ ಹಾರಗಳನ್ನು ಮಾಡ್ಬೋದು. ಇದನ್ನು ಗೌರಿ ಗಣಪತಿ ಹಬ್ಬದಲ್ಲಿ ಪೂಜೆಗೆ ಉಪಯೋಗಿಸ್ತಾರೆ. ಹಾಗೆಯೇ ದೇವ್ರ ಫೋಟೋಗಳಿಗೆ ಇದನ್ನು ಉಪಯೋಗಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ದಿನನಿತ್ಯ ದೇವ್ರ ಕೋಣೆಯಲ್ಲಿ ಫೋಟೋಗಳು ಇಟ್ಟಿರ್ತೀವಲ್ಲ, ಅದಕ್ಕೆ ಹಾಕಿದರೂ ಸಹ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮನೆಗೆ ಒಂದು ಲುಕ್ ಕೊಡುತ್ತೆ. ದೇವ್ರ ಫೋಟೋಗೆ ಹಾಕಿ ಹತ್ತಿ ಹಾರನ ಹಾಕಿದರೆ ಅದರ ಲುಕ್ಕೇ ಬೇರೆ. ಯಾರು ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ ಇದರಲ್ಲಿ ಹಾಕಿರ್ತೀನಿ ವಿಡಿಯೋದಲ್ಲಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಅಥವಾ ವಾಟ್ಸಪ್ ಮಾಡಿದರೆ ನಾನು ಹತ್ತಿ ಹಾರಗಳನ್ನು ಕಳಿಸ್ತೀನಿ. ಈ ವಾರದಲ್ಲಿ ಈ ವಿಡಿಯೋದಲ್ಲಿ ಬರೀ ಎಳೆನ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಎಳೆ ಬತ್ತಿ, ಹೂ ಬತ್ತಿ, ಬಿಳಿಗೆಜ್ಜೆ, ಹಾಗೆಯೇ ಬತ್ತಿ ಕಟ್ಟು ಇವನ್ನೆಲ್ಲ ಮಾಡೋದನ್ನು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಆ ವಿಡಿಯೋಗಳನ್ನು ಪದೇ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಈಸಿ ಮೆಥಡಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇದನ್ನು ಹೀಗೆ ನಿಧಾನದಲ್ಲಿ ತಿರ್ಸ್ತಾ ಇದ್ದರೆ ಹತ್ತಿ ಎಳೆ ಸಿಗ್ತಾ ಹೋಗುತ್ತೆ. ಈಗ ಖಾಲಿಯಾದಂಗೂ ಈಗ ಒಂದೊಂದೇ ಎಳೆನ ತೆಗೆದುಬಿಟ್ಟು ಇದಕ್ಕೊಂಚೂರು ಹಿಂಗೆ ತಾಗಿಸ್ಬಿಟ್ಟು ಇದ್ರ ಮೇಲೆ ಇಟ್ಕೊಂಡ್ಬಿಟ್ಟು ಹಿಂಗೆ ಮಡಚಿ ಹಚ್ತಾ ಬಂದರೆ ಅದು ಜಾಯಿಂಟ್ ಆಗ್ತಾ ಹೋಗುತ್ತೆ. ನಿಮಗೆ ಎಷ್ಟು ತೆಳು ಎಳೆ ಬೇಕೋ ಅಷ್ಟು ತೆಳ್ಳಗೆ ಸಿಗದಿಟ್ಕೊಂಡ್ರೆ ತೆಳು ಎಳೆ ಬರುತ್ತೆ. ದಪ್ಪ ಬೇಕಿದ್ದಲ್ಲಿ ಸ್ವಲ್ಪ ದಪ್ಪ ಸಿಗದಿಟ್ಕೊಂಡ್ರೆ ದಪ್ಪ ಎಳೆಗಳು ರೆಡಿ ಆಗುತ್ತೆ. ನೀವು ಎಷ್ಟು ತೆಳು ಎಳೆ ಸಿಕ್ಕೊತೀರೋ ಹೂಗಳನ್ನು ಮಾಡೋಕ್ಕೆ, ಹಾರಗಳನ್ನು ಮಾಡೋಕ್ಕೆ ಅಥವಾ ನೇಯೋಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಹೀಗೆ ಎಳೆಗಳು ಬರ್ತಾ ಹೋಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾರಗಳನ್ನು ಮಾಡೋದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಒಂದೊಂದೇ ಡಿಸೈನ್, ಬೇರೆ ಡಿಸೈನ್ ಮಾಡೋದನ್ನು ತಿಳಿಸ್ತಾ ಇರ್ತೀನಿ. ನೋಡಿದ್ರಲ್ಲ, ಹೀಗೆ ಒಂದು ಎಳೆ ಖಾಲಿ ಆಗ್ತಾ ಬಂದಂಗೆ ಅದ್ರ ತುದಿಗೆ ಸ್ವಲ್ಪ ಹೀಗೆ ಎಳೆದಿಟ್ಕೊಂಡಿದ್ದೀನಲ್ಲ ಈ ಹತ್ತಿನ ಹಿಂಗೆ ಜಾಯಿಂಟ್ ಮಾಡ್ಕೊತೀನಿ. ಇಲ್ಲಿ ತೆಳು ಬಂದಿದೆ ಅಲ್ವಾ, ದಪ್ಪ ಬೇಕು ಅಂತಂದರೆ ಸ್ವಲ್ಪ ದಪ್ಪ ಇರೋವಂಥ ಹತ್ತಿನ ಅದಕ್ಕೊಂಚೂರು ಆ್ಯಡ್ ಮಾಡಿದರೆ ತುದಿನ ಒಂಚೂರು ಹೀಗೆ ಅಗಲ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಹತ್ತಿ ಇಟ್ಕೊಂಡು ಹಾಗೆ ತಿರುಗುತ್ತೆ. ಬೇಕಿದ್ರೆ ಸ್ವಲ್ಪ ವಿಭೂತಿ ಪುಡಿನ ಒಂಚೂರು ಹಚ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಬರುತ್ತೆ ಎಳೆ. ನಿಧಾನದಲ್ಲಿ ತಿಕ್ತಾ ಇರಬೇಕು. ನಿಮಗೆ ಎಷ್ಟು ಎಳೆ ಬೇಕೋ ಅಷ್ಟು ಎಳೆನ ತೆಕ್ಕೊಂಡು
ಒಂದು ಬಾಕ್ಸಿಗೆ ಅಥವಾ ಗಾಳಿ ಆಡದೇ ಇದ್ದಂಗೆ ಇಟ್ಕೊಬೇಕು. ಗಾಳಿ ಆಡದೇ ಇದ್ದಂಗೆ ಇಟ್ಕೊಂಡು ಹೂ ಮಾಡಿದ್ರೆ ಅದರಿಂದ ಚೆನ್ನಾಗಾಗುತ್ತೆ. ಸ್ವಲ್ಪ ಗಾಳಿ ಆಡಿದರೆ ಎಣ್ಣೆ ಹರಡ್ಕೊಂಬಿಡುತ್ತೆ ಅಲ್ಲೆಯ. ಆವಾಗ ಹಾರ ಮಾಡಿದರೆ ಅಥವಾ ಹೂ ಮಾಡಿದ್ರೆ ಏನಾದ್ರು ಡಿಸೈನ್ ಮಾಡೋಕ್ಕೆ ಚೆನ್ನಾಗಾಗೋದಿಲ್ಲ. ಅದಕ್ಕೆ ಎಳೆ ತೆಗೆದ ತಕ್ಷಣ ಗಾಳಿ ಆಡ್ದಂಗೆ ಇದ್ದಂಗೆ ಇಟ್ಕೊಬೇಕು. ಹಾಗೆ ಮಾಡ್ತಾ ಮಾಡ್ತಾ ಒಂಚೂರು ಎಳೆನ ಹಿಂಗೆ ತಿಕ್ಕೊಂಡು ಹೊಸ್ದುಕೊಂಡು ಮಾಡ್ತಾಯಿದ್ರೆ ಹಾರಗಳು ತುಂಬ ಚೆನ್ನಾಗಿ ಬರ್ತವೆ. ಗೌರಿ ಗಣಪತಿ ಹಬ್ಬದಲ್ಲಿ ಗೌರಿ ಎಳೆ, ಗಣೇಶ ಎಳೆ ಎಲ್ಲ ತೆಗಿಬೇಕಾದ್ರೆ ಈ ಮೆಥಡನ್ನೇ ಯೂಸ್ ಮಾಡೋದು. ದಪ್ಪ ಎಳೆ ತೆಗೆದು ಮಧ್ಯೆ ಬಿಳಿಗಿಜೆ ಮಾಡೋದು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಹಾಗೆ ಮಾಡಿದರೆ ಗೌರಿ ಎಳೆ ಮಾಡೋದು ಸುಲಭ. ಹಾಗೆಯೇ ಮಾಡ್ಕೊತ ಹೋದರೆ ಸರಿ. ಗಣೇಶ ಎಳೆಗೆ ಇದೇ ಥರ ಎಳೆ ತೆಕ್ಕೊಂಡು 21 ಲೈನ್ನ ಮಾಡಿ ಹಾರ ಮಾಡಿರ್ತೀನಿ. ಹೀಗೆ ಪ್ರತಿಯೊಂದಕ್ಕೂ ಹತ್ತಿನ ನಾವು ಎಷ್ಟು ಬೇಕೋ ಅಷ್ಟೇ ಹದದಲ್ಲಿ ಜಾಯಿಂಟ್ ಮಾಡ್ಕೊತಾ ಇದ್ದರೆ ನಮಗೆ ಬೇಕಾದ ಸೈಜಿನ ಎಳೆ ಸಿಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ ವೀಕ್ಷಕರೇ? ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹೇಳ್ಕೊಡ್ತೀನಿ. ಇದು ನಮ್ಮ ಸಂಪ್ರದಾಯ ಅಲ್ವಾ, ತುಂಬ ಚೆಂದ ಇದೆಲ್ಲ. ಇದು ನಮಗೆ ಖುಷಿನೂ ಕೊಡುತ್ತೆ ಮಾಡ್ತಾಯಿದ್ರೆ. ನಮ್ಮ ಫ್ರೀ ಟೈಮಲ್ಲಿ ಸುಮ್ಮನೆ ಕಾಲಹರಣ ಮಾಡೋದಕ್ಕಿಂತ ಈ ಥರ ಕ್ರಿಯೇಟಿವಿಟಿಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಂಡ್ರೆ ಬೇರೆ ಬೇರೆ ಡಿಸೈನ್ ಮಾಡೋದು ಹೇಗೆ ಅಂತ ನಮಗೆ ಇಂಟ್ರೆಸ್ಟ್ ಬೆಳೀತಾ ಹೋಗುತ್ತೆ. ಹಾಗೆಯೇ ಮನೇಲಿ ಒಂದು ಫೋಟೋಗಳಿಗೆ ಹಾರ ಮಾಡಿ ಹಾಕಿದ್ರೆ ಅದನ್ನ ನೋಡ್ತಾ ಇದ್ದಂಗೂ ನಮಗೆ ಒಂಥರ ಖುಷಿ, ಮನೆಗೆ ಒಂಥರ ಲುಕ್ ಕೊಡುತ್ತೆ. ಅದನ್ನು ನೋಡಿ, ಈ ಥರ ಜಾಯಿಂಟ್ ಮಾಡಿ ಸೇರಿಸ್ತಾ ಹೋದರೆ ಸಾಕು. ನೋಡಿದ್ರಲ್ಲ ವೀಕ್ಷಕರೇ, ಹೀಗೆ ಮಾಡಿ ನಾನೊಂದು ಬಾಕ್ಸಿಗೆ ಹಾಕಿಟ್ಕೊಂಡಿರ್ತೀನಿ. ನೋಡಿ, ಈ ಥರ ಇರುತ್ತೆ ಹತ್ತಿ ಎಳೆ. ಥ್ಯಾಂಕ್ ಯು ವೀಕ್ಷಕರೇ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಒಂದೊಂದೇ ಡಿಸೈನ್ ಮಾಡೋದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ, ಬಾಯ್.